ಸರ್, ನೀವು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಿರಿಯ ರಾಜಕಾರಣಿಗಳು ಸರ್. ಇವತ್ತು GBA ಚುನಾವಣೆ ಬಗ್ಗೆ ಮತ್ತು ಸರ್ಕಾರದಿಂದ ಹೊಸ ಮೀಸಲಾತಿ ಪಟ್ಟಿ ಬಿಡುಗಡೆ ಆಗಿದೆ ಸರ್. ಇದು ಯಲಹಂಕ ಉಪನಗರದ ವಾರ್ಡ್ ಜನರಲ್ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತೇನು ಸರ್? ಆತ್ಮೀಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ನಾಯಕರೇ, ಎಲ್ರಿಗೂ ನಾನು ನನ್ನ ಮನವಿ ಮಾಡೋದೇನೆಂದರೆ, ಇಲ್ಲಿವರೆಗೆ ನನಗೆ ಕ್ಯಾಟಗರಿಗಳು ಇರಲಿಲ್ಲ. ಹಿಂದೆ ಸರ್ಕಾರದಿಂದ BCMA ಕ್ಯಾಟಗರಿ ಮಾಡಿದರು. ಈಗ ಮತ್ತೆ ಆ ಕ್ಯಾಟಗರಿ ಬದಲಾವಣೆ ಆಗಿದೆ, ಜನರಲ್ ಆಗಿದೆ. ಹಾಗಾಗಿ ನನಗೆ ನಮ್ಮ ಮಾನ್ಯ ಶಾಸಕರು ಒಂದು ಅವಕಾಶ ಮಾಡಿಕೊಟ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ನಾನು ನಿಲ್ತೀನಿ ಅಂತ ಹೇಳಿ ಈ ಮುಖಾಂತರ ನಾನು ಶಾಸಕರಲ್ಲೂ ಸಹ ಮನವಿ ಮಾಡಿ ಮತ್ತು ಎಲ್ಲ ನನ್ನ ಆತ್ಮೀಯ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ನನ್ನ ಮನವಿನ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಇವಾಗ ಹಿಂದೆ BCMA ಆಗಿದ್ದಾಗ ಕೆಲವು ಅಭ್ಯರ್ಥಿಗಳು ಫೈನಲ್ ಆಗಿದ್ರು ಸರ್. ಹೌದು. ಜೊತೆಗೆ ಇವಾಗ ಸಾಮಾನ್ಯ ಆಗಿರೋದ್ರಿಂದ ಇನ್ನೂ ಆಕಾಂಕ್ಷೆಗಳು ಜಾಸ್ತಿ ಆಗ್ತಾಯಿದ್ರೆ ಈ ಕಾಂಪಿಟೇಷನಲ್ಲಿ ಯಾವ ಥರ ಸೀಟ್ ತೊಗೊಳ್ಳೋಕೆ ಅವಕಾಶ ಇದೆ ಸರ್? ಏನಿಲ್ಲ, ನಾನು ಇಲ್ಲಿ ಈಗ ನಮ್ಮ ಶಾಸಕರು ನನ್ನನ್ನು ಪರಿಗಣನೆ ಮಾಡಿದ್ರೆ ನಾನೇ ಸೀನಿಯರ್ ಕಾರ್ಯಕರ್ತನಾಗಿ ಈಗ ನಮ್ಮ BBMP ಆಪ್ತಿಲಿದ್ದೀನಿ. ನಮ್ಮ ಶಾಸಕರು ಮನಸ್ಸು ಮಾಡಿ ಅವರ ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಕಂಟೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಹಿಂದೆ ನೀವು ನಗರಸಭೆ ಸದಸ್ಯರಾಗಿ ಅನುಭವ ಇದೆ. ನಾನು ಕೌನ್ಸಿಲರ್ ಆಗಿದ್ದೆ. ನಾನು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೀನಿ, ಮುಂದೆನೂ ಸಹ ದುಡಿತೀನಿ. ಈ ಭರವಸೆ ಮೇಲೆ ನನಗೆ ಸೀಟು ಇದು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಆವತ್ತಿನ ಯಲಹಂಕಗೆ ಇವತ್ತಿನ ಯಲಹಂಕಗೆ ವ್ಯತ್ಯಾಸ ಇದೆ ಸರ್. ಇವತ್ತಿನ ಯಲಹಂಕ ಶಾಸಕರ ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನೀವೆಲ್ಲೋದ್ರೂ BJP ಪಕ್ಷ ಸದೃಢವಾಗಿ ಪಕ್ಷ ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪ್ರೇಮ್ ಕುಮಾರ್, ಮಾಜಿ ನಗರಸಭಾ ಸದಸ್ಯರು, ಯಲಹಂಕ ಉಪನಗರ.